ಇವಾಗ ನೋಡ್ಕೊಂಡ್ ಬಂದ್ರಲ್ಲ ಫೋಟೋ ಬರ್ತ್ಡೇ ವಿಶಸ್ ಫೋಟೋ. ಈ ರೀತಿ ಫೋಟೋಸ್‌ನ ಮೊಬೈಲ್‌ನಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ರೀತಿ ಬರ್ತ್ಡೇ ವಿಶಸ್ ಫೋಟೋನ ಎಡಿಟ್ ಮಾಡಕ್ಕೆ ಪಿಕ್ಸಾರ್ಟ್ ಅಂತ ಒಂದು ಆ್ಯಪ್ ಇದೆ. ಇದನ್ನ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಓಪನ್ ಮಾಡಿ. ಈ ಆಪ್‌ನ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಜಿಮೇಲ್ ಐಡಿಯಿಂದ ಲಾಗಿನ್ ಆಗೋಕೆ ಕೇಳುತ್ತೆ. ಜಿಮೇಲ್ ಐಡಿಯಿಂದ ಲಾಗಿನ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಎಡಿಟ್ ಎ ಫೋಟೋ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಮ್ ಗ್ಯಾಲರಿಯಲ್ಲಿ ಇರೋ ಫೋಟೋಸ್ನೆಲ್ಲ ತೋರಿಸುತ್ತೆ. ಒಂದು ಫೋಟೋನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ಆಗಿ ಬರುತ್ತೆ ಅಥವಾ ಒಂದು ಆಡ್ಸ್ ಬರ್ಬೋದು. ಆಡ್ಸ್ ಬಂದ್ರೆ ನೋಡಿ ಅದನ್ನ ಕ್ಲೋಸ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಸ್ಟಿಕ್ಕರ್ಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಗ್ನೇಟ್ ಅಂತ ಸರ್ಚ್ ಮಾಡ್ಕೊಬೇಕು. ಸ್ಕ್ರೀನ್ ಮೇಲೆ ತೋರಿಸೋ ತರ ಸರ್ಚ್ ಮಾಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗೆ ಹಾಗೆ ಸ್ಕ್ರೋಲ್ ಮಾಡಬೇಕು. ಈ ಒಂದು ಸ್ಟಿಕ್ಕರ್ ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡಿ ಅದನ್ನ ನಾವು ಈ ರೀತಿಯ ಒಂದು ಫೋಟೋ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೋಟೋ ಮೇಲ್ವರೆಗೂ ಡ್ರ್ಯಾಗ್ ಮಾಡಿ ಮತ್ತೆ ಫೋಟೋ ರೈಟ್ ಸೈಡು ಲೆಫ್ಟ್ ಸೈಡು ಎರಡು ಸೈಡ್ಗೂ ಸಹ ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕು ನೀವು. ಅಲ್ಲೊಂದು ಆರ ಇರುತ್ತೆ ಒಂದು ಡಾಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಆಗಿ ಸ್ವೈಪ್ ಮಾಡಿ ಇಲ್ಲಿ ಆಡ್ ಫೋಟೋ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಲವೊಂದು 4 ಫೋಟೋಸ್‌ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಒಂದು ಬರ್ತ್ಡೇ ವಿಶಸ್ ಫೋಟೋ ನೋಡಿದ್ರಲ್ಲ ಆ ಫೋಟೋದಲ್ಲಿ ಒಂದು 4 ಚಿಕ್ಕ ಫೋಟೋಸ್ ಇದ್ವಲ್ಲ ಆ ರೀತಿ ಎಡಿಟ್ ಮಾಡಕ್ಕೆ ನಾವಿಲ್ಲಿ 4 ಫೋಟೋಸ್‌ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಆಡ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಈ ಒಂದು ಫೋಟೋಸ್ ಎಲ್ಲ ಇಲ್ಲಿ ಆಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಫೋಟೋ ರೈಟ್ ಸೈಡ್‌ಗೆ ಅಥವಾ ಆ ಒಂದು ದೊಡ್ಡ ಫೋಟೋ ಲೆಫ್ಟ್ ಸೈಡ್‌ಗೆ ನಾವು ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಆ ಒಂದು ದೊಡ್ಡ ಫೋಟೋ ರೈಟ್ ಸೈಡ್‌ಗೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ತಗೊಂಡ್ಬರ್ತೀನಿ. ನೆಕ್ಸ್ಟ್ ಇನ್ನೊಂದು ಫೋಟೋನ ಈ ರೀತಿ ಆ ಒಂದು ಮೇಲ್ಗಡೆ ಚಿಕ್ಕ ಫೋಟೋ ಇದೆಯಲ್ಲ ಅದ್ರ ಕೆಳಗಡೆ ಈ ರೀತಿ ತಗೊಂಡ್ಬರ್ತೀನಿ. ನೆಕ್ಸ್ಟ್ ಇಲ್ಲಿ 3ನೇ ಫೋಟೋನು ಸಹ ಇದೇ ರೀತಿ ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ತಗೊಂಡ್ಬರ್ತೀನಿ ಡಿಸೈನ್ ಆಗಿ. ಈ ರೀತಿ ನೀವು ಈ ರೀತಿ ಡಿಸೈನ್ ಆಗಿ ಮಾಡ್ಕೊಬಹುದು. ಅಥವಾ ಇಲ್ಲಿ ನಿಮ್ಗೆ ಇಷ್ಟ ಆಗೋ ತರ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು. ಈ ಫೋಟೋಸ್‌ನ ಸ್ವಲ್ಪ ಚಿಕ್ಕ ಮಾಡ್ಬೇಕು ಅಂದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸ್ವಲ್ಪ ನಾವು ಚಿಕ್ಕ ಮಾಡ್ಕೊಬಹುದು. ಎಷ್ಟಕ್ಕೆ ಬೇಕು ನಮ್ಗೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಹಾಗೆ ಸ್ವೈಪ್ ಮಾಡಬೇಕು. ಇಲ್ಲಿ ಬಾರ್ಡರ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೇಮ್ ಅದೇ ರೀತಿ ಇಲ್ಲಿ ಬಾರ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಒಂದು ಫೋಟೋಗೆ ಬಾರ್ಡರ್ ಬರುತ್ತೆ ವೈಟ್ ಕಲರ್‌ದು. ಏನಿಲ್ಲ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಾರ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ಇದೇ ರೀತಿ ಎಲ್ಲ ಫೋಟೋಸ್‌ಗೂ ನಾವು ಈ ರೀತಿ ಬಾರ್ಡರ್‌ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಎಲ್ಲ ಆದ್ಮೇಲೆ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಿಕ್ಕರ್ಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡ್ಕೊಬೇಕು. ಅಥವಾ ಬರ್ತ್ಡೇ ತಿಂಗಳನ್ನ ನಾವಿಲ್ಲಿ ಟೈಪ್ ಮಾಡ್ಕೊಬೇಕು. ಎಕ್ಸಾಂಪಲ್‌ಗೆ ನಂದು ಫೆಬ್ರವರಿಲಿ ಬರ್ತ್ಡೇ ಇದ್ರೆ ನಾನಿಲ್ಲಿ ಕ್ಯಾಲೆಂಡರ್ ಫೆಬ್ರವರಿ ಅಂತ ಸರ್ಚ್ ಮಾಡ್ಕೊಬೇಕು ಅಥವಾ ಬರೀ ಫೆಬ್ರವರಿ ಅಂತ ಸರ್ಚ್ ಮಾಡ್ಕೊಬೇಕು. ನಿಮ್ಗೆ ಯಾವ ಬರ್ತ್ಡೇದು ತಿಂಗಳು ಬೇಕು ಅದನ್ನ ನೀವಿಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಎಕ್ಸಾಂಪಲ್‌ಗೆ ನಾನಿಲ್ಲಿ ಕ್ಯಾಲೆಂಡರ್ ಮೇ ಅಂತ ಸರ್ಚ್ ಮಾಡ್ಕೊಂಡಿದ್ದೀನಿ. ಸರ್ಚ್ ಮಾಡ್ಕೊಂಡು ಒಂದು ಕ್ಯಾಲೆಂಡರ್‌ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನಾವು ಇಲ್ಲಿ ಈ ಒಂದು ಫೋಟೋ ಕೆಳಗಡೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊತೀನಿ. ಈ ಒಂದು ಸ್ಟಿಕ್ಕರ್ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಇದನ್ನ ನಾವು ವೈಟ್ ಕಲರ್‌ಗೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಎಫೆಕ್ಟ್ಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಗೆಟಿವ್ ಅಂತ ಎಫೆಕ್ಟ್ ಇರುತ್ತೆ ಅಥವಾ ಇನ್ವರ್ಟ್ ಅಂತ ಎಫೆಕ್ಟ್ ಇರುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಎಫೆಕ್ಟ್‌ನ ಸೆಲೆಕ್ಟ್ ಮಾಡ್ಕೊಬೇಕು. ಅವಾಗ ಈ ಒಂದು ಬ್ಲಾಕ್ ಸ್ಟಿಕ್ಕರ್ ವೈಟ್ ಸ್ಟಿಕ್ಕರ್ ಆಗಿ ಕಾಣಿಸುತ್ತೆ. ಇದು ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಬ್ಲಾಕ್ ಬಂದಿದೆ. ಸ್ಟಿಕ್ಕರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆರ್ಟ್ ಅಂತ ಸರ್ಚ್ ಮಾಡಿ ಇಲ್ಲಿ ಈ ಒಂದು ಸ್ಟಿಕ್ಕರ್‌ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಸ್ಟಿಕ್ಕರ್‌ನ ಈ ರೀತಿ ಸ್ವಲ್ಪ ಚಿಕ್ಕ ಮಾಡ್ಕೊಂಡು ಆ ಒಂದು ತಿಂಗಳಲ್ಲಿ ಬರ್ತ್ಡೇ ಡೇಟ್ ಯಾವ್ದಿದೆ ಆ ಒಂದು ಡೇಟ್ ಹತ್ರ ನಾವು ಈ ರೀತಿ ತಗೊಂಡ್ಬರ್ಬೇಕು. ಎಕ್ಸಾಂಪಲ್‌ಗೆ ನಾನಿಲ್ಲಿ ಮೇ 17th ಡೇಟ್‌ಗೆ ನಾನು ಈ ರೀತಿ ಆರ್ಟ್‌ನ ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಸ್ಟಿಕ್ಕರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಸರ್ಚ್ ಮಾಡ್ಕೊಬೇಕು. ಇಲ್ಲಿ ಸುಮಾರು ಸ್ಟಿಕ್ಕರ್ಸ್ ಬರುತ್ತೆ. ಮತ್ತೆ ಇಲ್ಲಿ ಯಾವ ಸ್ಟಿಕ್ಕರ್ಸ್ ಮೇಲೆ ಪ್ಲಸ್ ಅಂತ ಇರುತ್ತೆ ಅದೆಲ್ಲ ಪ್ರೀಮಿಯಂ ಇರುತ್ತೆ. ಪ್ರೀಮಿಯಂ ಅಂದ್ರೆ ಇಲ್ಲಿ ಅದನ್ನ ನಾವು ದುಡ್ಡು ಕೊಟ್ಟು ಅದನ್ನ ನಾವು ಸ್ಟಿಕ್ಕರ್‌ನ ಯೂಸ್ ಮಾಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಯಾವ ಸ್ಟಿಕ್ಕರ್ಸ್ ಮೇಲೆ ಏನು ಪ್ಲಸ್ ಅಂತ ಇರಲ್ಲ ಅದನ್ನ ನಾವು ಇಲ್ಲಿ ಫ್ರೀ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ಎಕ್ಸಾಂಪಲ್‌ಗೆ ನಾನು ಇಲ್ಲಿ ಒಂದು ಸ್ಟಿಕ್ಕರ್‌ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊತೀನಿ. ನೀವು ಸಹ ಒಂದು ನಿಮ್ಗೆ ಇಷ್ಟ ಆಗೋ ಸ್ಟಿಕ್ಕರ್‌ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇನ್ ಫೋಟೋ ಇರುತ್ತಲ್ಲ ಅಂದ್ರೆ ಮಧ್ಯದ ಫೋಟೋ ಇರುತ್ತಲ್ಲ ಆ ಫೋಟೋ ಮೇಲೆ ನಾವು ಸ್ಟಾರ್ಟಿಂಗ್ ಒಂದು ಬ್ಲಾಕ್ ಕಲರ್‌ದು ವಿಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡಲ್ಲ ಅದೇನಾದ್ರೂ ಸ್ವಲ್ಪ ಬ್ಲಾಕ್ ಶಾಡೋ ಬಂದಿದ್ರೆ ಅದನ್ನ ನಾವಿಲ್ಲಿ ಅರೇಂಜ್ ಮಾಡ್ಕೊಳ್ಳಕ್ಕೆ ಇಲ್ಲಿ ಮೇಲ್ಗಡೆ ಲೇಯರ್ಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ ಒಂದು ಬ್ಲಾಕ್ ಶಾಡೋನ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಎರೇಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ಕೆಳಗಡೆ ಎರೇಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಫೇಸ್ ಮೇಲೆ ಬಂದಿರೋ ಈ ಶಾಡೋನ ನಾವು ಈ ರೀತಿ ಎರೇಸ್ ಮಾಡ್ಕೊಬಹುದು. ನೆಕ್ಸ್ಟ್ ಈ ಒಂದು ಫೋಟೋನ ಡೌನ್ಲೋಡ್ ಮಾಡಕ್ಕೆ ಇಲ್ಲಿ ಡೌನ್ಲೋಡ್ ಆರೋ ಇರುತ್ತೆ, ಈ ಆರೋ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಈ ಒಂದು ಫೋಟೋ ನಮ್ಮ ಫೋನ್ಗೆ ಸೇವ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಈ ರೀತಿ ಕ್ಲಿಕ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಅವಾಗ ನೀವು ಆ ಒಂದು ವಿಡಿಯೋನ ನೋಡಬಹುದು.